ನಾವು ಮೂಲತಃ ಉಡುಪಿ ಗ್ರಾಮದಲ್ಲಿ ಅಡುಗೆ ಮಾಡಿಕೊಂಡಿದ್ದು ಜನ. ಆ ಅಡುಗೆ ಮಾಡ್ಕೊಂಡಿದ್ದವ್ರನ್ನ ಬಂದವರು ಕೇಳ್ತಾರಲ್ಲ, ಅಡುಗೆಯವರಲ್ರಿ ಕೇಳಿದ್ದು ಅಡಿಗೆ ಅಂತ ನಿಂತ್ಕೊಂಡ್ಬಿಟ್ಟು. ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಉಪ ಗ್ರೂಪ್ ಇದ್ದಾವೆ. ಅದರಲ್ಲಿ ಅಡಿಗ ಗ್ರೂಪು ಒಳ್ಳೆಯ ಹೆಸರು ತೊಗೊಂಡಿದೆ ಇವತ್ತಿನ ದಿವಸ ದೇವರದಿಂದ ಹಲವಾರು ಇದರಲ್ಲಿ. ನನ್ನ ತಂದೆಯವರು ಕೂಡ ಅವರ 23ನೇ ವಯಸ್ಸಿನಲ್ಲಿ ಬೆಂಗಳೂರಿಗೆ ಬಂದು ಉಡುಪಿಯಿಂದ ಬಿಜಾಪುರದಲ್ಲಿ ಹೋಟೆಲ್ ಡಿಪಾರ್ಟ್ಮೆಂಟ್ನ ಎಲ್ಲ ಇದನ್ನು ತಿಳ್ಕೊಂಡು ಪುಟ್ಟ ಹೋಟೆಲೊಂದನ್ನು ಪ್ರಾರಂಭಿಸ್ತಾರೆ. ಅಲ್ಲಿಂದ ಬೆಳೆದಂಥ ನಮ್ಮ ಹೋಟೆಲ್ ವ್ಯವಹಾರ ತಕ್ಕಮಟ್ಟಿಗೆ ನಾನು ಒಂದು 16-18 ವರ್ಷ ಆಗೋವರೆಗೂ ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ ತಂದೆಯವರಿಗೆ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಯಾಕೋ ನನಗೆ ಈ ಹೋಟೆಲ್ ಉದ್ಯಮದ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅದ್ರ ಜೊತೆ ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ, ನಮ್ಮ ಮನೆಯಿಂದ 4ನೇ ಮನೆಯಲ್ಲಿ ಒಬ್ಬ ಅದು ಆಗತಾನೇ ಚಿತ್ರರಂಗಕ್ಕೆ ಒಂದು ಉದಯೋನ್ಮುಖರಾಗ್ತಾ ಇದ್ದಂಥ ಒಬ್ಬ ಕಲಾವಿದ ಇದ್ದರು. ಅವರನ್ನು ನೀವು ಮರ್ತಿರ್ಬೋದು, ನಾನು ಜ್ಞಾಪಕ ಮಾಡಿಕೊಡ್ತೀನಿ. ಅವರ ಹೆಸರು ರಂಗ ಅಂತ. ಅವರ ಒಳ್ಳೆಯ ಒಂದು ಸಿನಿಮಾ ಹೆಸರು ಹೇಳ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಡಕಲ್ಲು ಗುಡ್ಡದ ಮೇಲೆ, ಅದರಲ್ಲಿ ವೀಲ್ ಚೇರಲ್ಲಿ ಬರ್ತಾರೆ ಮಿಲಿಟ್ರಿ ಆಫೀಸರ್ ಆಗಿ, ಅವರೇ ರಂಗ. ಆ ರಂಗ ಅವರು ಬೆಳಗಾದರೆ ನಮ್ಮ ಹೋಟ್ಲಿಗೆ ಕಾಫಿಗೆ ಬರ್ತಾ ಇದ್ದರಿಂದ, ಅವರು ಸಿನಿಮಾದಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ್ದರಿಂದ ನಾನು ಯಾಕೆ ಹೋಗಬಾರ್ದು ಅನ್ನೋ ಒಂದು ಒಳಗಡೆ ಮನಸ್ಸಿನಲ್ಲೇ ಹಾಗೆ ಬಂತು. ಒಳ್ಳೆ ಡಿಕಾಕ್ಷನ್ ಹಾಕಿ, ಒಳ್ಳೆ ಹಾಲು ಹಾಕಿ ಅವರಿಗೆ ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡಿಕೊಡ್ತಾ ಇದ್ದೆ. ಆ ಅಭಿಮಾನ ಆವಾಗ. ಒಂದು ಸರ್ತಿ ಅವರು ಯಾವುದೋ ಒಂದು ನಾಟಕವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಡೋರಿದ್ದಾರೆ. ಏಪ್ರಿಲ್ 14ನೇ ತಾರೀಕು ಅಂತ ಸುದ್ದಿ ನನ್ನ ಕಿವಿಗೆ ಮುಟ್ತು. ಅವ್ರನ್ನ ಮಾತಾಡ್ಸೋಕ್ಕೆ ನನಗೆ ಭಯ. ಅವರ ಮಿತ್ರರು ಬಶೀರ್ ಅಂತ ವಿಧಾನಸೌಧದಲ್ಲಿದ್ದರು, ಒಳ್ಳೆ ನಾಟಕಕಾರ. ಆತ ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ಅನೇಕ ನಾಟಕಗಳನ್ನು ಕೊಡುಗೆ ಕೊಟ್ಟಿದ್ದಾರೆ. ಇವರೆಲ್ಲ ಕಾಫಿ ಕುಡಿತಾ ಇರುವಾಗ ನನಗೆ ಅವ್ರನ್ನ ಯಾಕೆ ಮಾತಾಡಿಸ್ಬಾರ್ದು, ಕೇಳಿಬಿಡೋಣ ಧೈರ್ಯವಾಗಿ ಅಂತಂದ್ಬಿಟ್ಟು ರಂಗ ಅವ್ರನ್ನ ಕೇಳೋಕ್ಕೆ ಇಷ್ಟಪಡದೆ ಬಶೀರ್ನ ಕೇಳ್ತೀನಿ. ಬಶೀರ್ ಈ ನಾಟಕದಲ್ಲಿ ನಾನು ಒಂದು ಪಾತ್ರ ಮಾಡ್ಬೋದಾ? ಅವ್ರು ರಂಗ ಅವ್ರಿಗೆ ಹೇಳ್ತಾರೆ. ರಂಗ ಅವರ ಬಾಯಿಂದ ಬಂದಂಥ ಮಾತು ಒಳ್ಳೇದಾಯಿತೋ ಕೆಟ್ಟದ್ದಾಯಿತೋ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಅವ್ರು ಏನು ಹೇಳಿದ್ರು ಅಂದರೆ, ಎಂಜಿ ಲೋಟ ತೊಡ್ಕೊಂಡ್ಬಿಟ್ಟಿರಿ, ನಿಮ್ಗೆ ಯಾಕೆ ಸಿನಿಮಾ ಹಿಂಗಂದ್ಬಿಟ್ರು. ನನಗೆ ರಾತ್ರಿ ನಿದ್ದೆ ಇಲ್ಲ. ಹಾಗಾದರೆ ಹೋಟ್ಲು ಮಾಲೀಕರು, ಹೋಟ್ಲಲ್ಲಿರೋರೆಲ್ಲ ಎಂಜಿ ಲೋಟ ತೊಳೆದೇ ಇಂದ ಬೇರೆ ಇದಕ್ಕೆ ಹೋಗ್ತಾರೆ. ಎಂಜಿ ಲೋಟ ತೊಳೆಯೋದಕ್ಕೆ ಕೆಟ್ಟ ಪ್ರವೃತ್ತಿ. ನಮ್ಮ ತಾಟುಗಳನ್ನು ನಾವು ತೊಳೆಯೋದಿಲ್ವಾ? ಅದನ್ನು ಯೋಚನೆ ಮಾಡ್ಕೊಂಡು ಭಾಳ ಹಠ ಮಾಡಿ ತಿರ್ಗಾ ಹಠ ಮಾಡಿದೆ, ನಾನು ಮಾಡೇ ಮಾಡ್ತೀನಿ ಅಂತ. ಸರಿ, ಸಾಯಂಕಾಲ ಬಂದು ರಿಹರ್ಸಲ್ ಮಾಡು ಅಂತ ಭಾರತ್ ಟಾಕೀಸ್ ಹತ್ರ ಇರೋವಂಥ ಒಂದು ಯಾವುದೋ ಗ್ಯಾರೇಜ್ ಕೊಟ್ಟರು. ಹೋದೆ, ನೋಡಿದೆ. ನಾನು ಅಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಶಕ್ತಿ ಪ್ರಸಾದ್, ರಾಜೇಶ್, ಶ್ರೀನಾಥ್ ಇವರೆಲ್ಲ ಸೇರಿದಂಥ ಜನ್ಮಭೂಮಿ ಅಂತ ಒಂದು ನಾಟಕ. ಅದನ್ನು ಬರೆದವರು ಗೀತಪ್ರಿಯ. 6 ಗಂಟೆಗೆ ಹೋಗಿದ್ದೀನಿ, 8 ಗಂಟೆ 9 ಗಂಟೆ ಆದರೂ ನನಗೆ ಯಾರನ್ನೂ ಮಾತಾಡ್ಸೋರೇ ಇಲ್ಲ. ನನ್ನ ನೀವೇ ದೊಡ್ಡವರು. ವಾಪಸ್ ಹೋಗೋವಾಗ ತಗೋ 2 ಶೀಟ್ ಪೇಪರ್ ಕೊಟ್ಟು ಇದನ್ನು ಗಟ್ ಮಾಡ್ಕೊಂಬ ತಂದರು. ಮನೆಗೆ ಬಂದು ನೋಡಿದೆ, ಒಂದು ಶೆಟ್ಟಿಯ ಪಾತ್ರ, ಬಡ್ಡಿಗೆ ದುಡ್ಡು ಕೊಟ್ಟು ವಸೂಲು ಮಾಡ್ತಕ್ಕಂಥ ಶೆಟ್ಟಿಯ ಪಾತ್ರ. ನಾನೇ ಕ್ರಿಯೇಟ್ ಮಾಡಿಕೊಂಡೆ ಯಾವ ರೀತಿ ಇರ್ಬೋದು ನನ್ನ ಒಂದು ಪಾತ್ರ ಅಂದ್ಕೊಂಡು. ಅದರಿಂದ ಕ್ರಿಯೇಟ್ ಮಾಡ್ಕೊಂಡು ನಾನು 2 ಐಟಮ್ನ ಇಟ್ಕೊಂಡೆ. ಸಾಮಾನ್ಯವಾಗಿ ಶೆಟ್ಟರು ತೆಲುಗು ಮಾತಾಡ್ತಾರೆ, ಮಿಕ್ಸ್ ಮಾಡ್ತಾರೆ ಕನ್ನಡದಲ್ಲಿ. 2ನೇದು ಶೆಟ್ಟರ ಧ್ವನಿ ಗೊಗ್ಗರಾಗಿರುತ್ತೆ. ಅವರು ಏಮ್ ಕಾವಾಲ ಅಂತ ಕೇಳಲ್ಲ, ಏಮ್ ಕಾವಾಲ ಎಟ್ಲಂಡ ಅಂತ ಕೇಳ್ತಾರೆ. ಅದೆರಡನ್ನ ನಾನು ಮನಸ್ಸಿನಲ್ಲಿ ಮಾಡಿಕೊಂಡೆ. ಅವ್ರಿಗೆ ಹೇಳಲಿಲ್ಲ. ಏಪ್ರಿಲ್ 14 ಬಂದ್ಬಿಡ್ತು. ಅವತ್ತು
ಬಾಲನ್ ಸ್ಟುಡಿಯೋದಲ್ಲಿ ಒಂದು ಶೂಟಿಂಗ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಜ್ಕುಮಾರ್ ಅವರು. ಅಬ್ಬೈ ನಾಯ್ಡುದು ಪಿಕ್ಚರು. ರಾಜ್ಕುಮಾರ್ ಅವರು ಮತ್ತು ಇನ್ಯಾರಿದ್ದ ರಂಗ, ಜಯಂತಿ. ರಂಗ ಅವರು ಹೇಳ್ತಾರೆ ಅವರಿಗೆ, ಯಾರಿಗೆ, ಇವತ್ತು ಸಾಯಂಕಾಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ನಾಟಕ ಮಾಡ್ತಾಯಿದ್ವಿ, ತಾವು ಬರಬೇಕು ಅಂತ ರಾಜ್ಕುಮಾರ್ ಕೇಳಿದಾಗ ಅವ್ರು 5:15 ಎಲ್ಲ ಖರ್ಚು ಮಾಡ್ಬಿಡ್ರಪ್ಪ, ನಾವೆಲ್ಲ ಫುಲ್ ಬ್ಯಾಚ್ ಕಲಾಕ್ಷೇತ್ರಕ್ಕೆ ಹೋಗಿ ರಂಗ ನಾಟಕ ನೋಡೋಣ. ನನಗೆ 3:30 ಬಣ್ಣ ಹಚ್ಚಿದ್ರು. ಅದೇ ನನ್ನ ಫಸ್ಟ್ ರಂಗ, ಅದಕ್ಕಿಂತ ಅಲ್ಲಿ ತಗೋತಾ ಇದ್ದೀನಿ. ಬಣ್ಣ ಹಚ್ಚಿದ್ರು, ಜರಿ ಪಂಚೆ, ಕೋಟು, ಜೊತೆಲಿ ಪೇಟ, ಮೀಸೆ ಅಂಟಿಸಿದ್ರು. ನೀರು ಕಟ್ಟಡಿಗರು ಅವರನ್ನೇ ಕನ್ನಡದಲ್ಲಿ ನೋಡಿಕೊಂಡು ಏನಪ್ಪ ನನಗಂತ ಆಗೋ ಕರೆಕ್ಟ್ ಆಗಿದೆ ಅಂತ ಅಂದ್ಕೊಂಡೆ. ಆವಾಗ ಯಾರಿಗೂ ಹೇಳದೇ ಇದ್ದಿದ್ದ, ಅವ್ರನ್ನ ಮಾತ್ರ ಕರೆದಿದ್ದ. ರಾಜ್ಕುಮಾರ್ ಜಯಂತಿ ಎಲ್ಲ ಬಂದರೆ ರಾಜ್ಕುಮಾರ್ ಬರ್ತಾರೆ ಅಂತ ಯಾರೂ ಹೆವಿ ರಶ್ ಇರಲಿಲ್ಲ. ಆಮೇಲೆ ಆಯಿತು. ನಂದೇ ಫಸ್ಟ್ ಸೀನು ನಂದೇ. ಅದೆಷ್ಟೋ ಪುಣ್ಯವಂತನು. ನನ್ನ ಪ್ರಥಮ ರಂಗ ಪ್ರವೇಶ ಡಾಕ್ಟರ್ ರಾಜ್ಕುಮಾರ್ ಅವರು, ಜಯಂತಿಯವರು, ಅಬ್ಬೈ ನಾಯ್ಡು ಇವರೆಲ್ಲ ಇದ್ದಿದ್ದು ನನ್ನ. ಜೋರಾಗಿ ಬಂದೆ ಸೈಡ್ ವಿಂಗಿಂದ. ₹1 15 ಪೈಸೆ ಬಡ್ಡಿ ಆದರೆ ₹100 ಏನಾಯಿತು ಅಂದ್ಕೊಂಡು ಬರೋದು ನಾನು. ಮಾಡ್ಕೊಂಬಿಟ್ಟೆ. ₹1 15 ಪೈಸೆಲ್ಲಿ ಬಡ್ಡಿ ಐತೆ, ₹100 ಮಾಯಾ. ಇದು ಯಾರಿಗೂ ಗೊತ್ತಿರಲಿಲ್ಲ, ನಾನು ತೆಲುಗು ಮಾಡ್ತೇನೆ. ರಾಜ್ಕುಮಾರ್ ಭಾಳ ಖುಷಿಯಾಗ್ಬಿಟ್ಟು ನೀವು ಹೊಟ್ಟೆ ಹಾಗೆ ಮಾಡ್ತಾಯಿದ್ದೆ. ಚೆನ್ನಾಗಿ ಹೋಗ್ತು, ತಕ್ಕ ಮಟ್ಟಿಗೆ ಹೋಗ್ತಾಯಿತ್ತು. ನನ್ನ ಎದುರುಗಡೆ MS ಸತ್ಯ ಬರ್ತಾರೆ. MS ಸತ್ಯ ಅಂದರೆ MS ಉಮೇಶ್ ಅಣ್ಣ. ಅವನು ಬಂದು, ಹೇಗಿದ್ದೀರಾ ಶೆಟ್ರೆ, ಏನು ಸಮಾಚಾರ, ಏನು ದುಡ್ಡೆಲ್ಲ ಏನು ಮಾಡಿದ್ರೆ ಏನೆಲ್ಲ ಕೇಳ್ತಾನೆ. ನಾನು ಯಾಕೆ ಬಂದೆ ಗೊತ್ತಾ ಶೆಟ್ರೆ, ಒಂದು ₹50 ಬೇಕಾಗಿತ್ತು ನನಗೆ ಅಂತ ಕೇಳ್ತಾನೆ. ರಂಗ ಅವರು ನನಗೆ ಸಾರಿ ಹೇಳಿದರು, ₹50 ನೋಟ್ ಇಟ್ಕೋ, ಸೀನ್ನಲ್ಲಿ ಅವನಿಗೆ ಕೊಡಬೇಕಾಗುತ್ತೆ, ಇಟ್ಕೊಂಡು. ನಾನು ವೇಷಭೂಷಣ ನೋಡಿಬಿಟ್ಟು ಮರ್ತೋಗ್ಬಿಟ್ಟಿದ್ದೆ. ₹50 ಇಷ್ಟ ನೋಡುವ ಹಿಂಗಂತೀನಿ ಇಲ್ಲ, ಇಲ್ಲ, ಬೆವರು ಕಿತ್ಕೋತಾ ಇದೆ, ಗಡ ನಡುಗ್ತಾ ಇದ್ದೀನಿ. ದೇವರೇ ಏಕಪ್ಪ ಹಿಂಗೆ ಆಗ್ತಾಯಿದೆ. ಆದರೆ ಅವತ್ತು ಕೈ ಹಿಡಿದ್ರು ಸರಸ್ವತಿ ನನ್ನ, ಇವತ್ತು ಬಿಟ್ಟಿಲ್ಲ. 1 ಸೆಕೆಂಡ್ ಅಷ್ಟೇ ನಾನು ಯೋಚನೆ ಮಾಡಿದೆ, 1 ಸೆಕೆಂಡ್. ಒಳಗೆ ಹೋದರೆ ಪ್ಯಾಂಟ್ ಜೋಬಲ್ಲಿ ₹50 ಇದೆ, ಅದನ್ನ ತಂದಿಲ್ಲ ಅವನಿಗೆ ಕೊಡ್ಬೇಕು. ಇದ್ದಕ್ಕಿದ್ದಂಗೆ ಒಂದು ಕ್ಯಾರೆಕ್ಟರ್ನ ನಾನೇ ಸೃಷ್ಟಿ ಮಾಡಿಬಿಟ್ಟೆ. ಯಾರಪ್ಪ ಹಿಂದೆ ಬರ್ತೀನಲ್ಲ ಸರ್, ನಾನು ವೆಂಕಟಲಕ್ಷ್ಮಿ ಅಮ್ಮನ ತಿಸ್ಕೊಂಬೋಯಿಂದ, ನನ್ನ ಮಗಳು ಅಂತ ವೆಂಕಟಲಕ್ಷ್ಮಿ ಏನಾದ್ರು ತಿಸ್ಕೊಂಬೋಯಿಂದ ಸುಸ್ತ ನೋಡು, ಲೋಪ ಸುಸ್ಕೊಂಡು ಹೋಗ್ತಾನೆ, ಈ ಕಡೆ ಉಂಡು ಅಂತ ಹೋಗಿ ₹50 ತಂದು ಕೊಟ್ಟೆ. ನಾಟಕ ಮುಂದುವರಿತು. ನೋಟ್ ಕೊಟ್ಟಾಗ ಸೈಡ್ ವಿಂಗ್ಸ್ ಕಡೆ ಒಂದು ಸ್ವಲ್ಪ ಹಿಂಗೆ ಅಂದೆ, ಚಪ್ಪಲಿ ಉಳಿತೀನಿ ಬಾ ಬೋಳಿ ಮಂಗೆ ಅಂತ ರಂಗ ಅವರು ಕಾಯ್ತಾ. ಆದರೂ ಅದನ್ನು ಎಮರ್ಸ್ಬಿಟ್ನಲ್ಲ, ಯಾರಿಗೂ ಗೊತ್ತಾಗಿಲ್ಲ, ಅದು ಯಾರೇನು ಗೊತ್ತಾಗಲಿಲ್ಲ. ನನ್ನ ಜೊತೆ ಸಹನಟರು ಯಾರಿದ್ದಾರೆ ಯಾರಿಗೂ ಗೊತ್ತಾಗಿಲ್ಲ. ಅವತ್ತು ಅಲ್ಲಿ ಹೇಳಿದ ಸರಸ್ವತಿ, ನನ್ನ ಮುಂದಿನ ಎಲ್ಲ ಕೆಲಸ ಕಾರ್ಯಗಳಿಗೆ ಜಯವನ್ನು ತಂದುಕೊಟ್ರು ಅಂತ ನಾನು ಹೇಳ್ತೇನೆ. ಇದೇ ರೀತಿ ಅವರೆಲ್ಲರೂ ಸಿನಿಮಾ ರಂಗದಲ್ಲಿದ್ದರು, ನಾನು ಮಾತ್ರ ಅಲ್ಲ ರಂಗಭೂಮಿ ನಟ. ಅವರೆಲ್ಲ ಸಿನಿಮಾದಲ್ಲಿದ್ದರು. ನನಗೆ ಅವರು ಬೆಳಗಿನ ಸಾಯಂಕಾಲದವರೆಗೂ ಶೂಟಿಂಗ್ ಎದುರು ನಿಲ್ತಾಯಿದ್ರು. ಬಟ್ ನನ್ನನ್ನು ಯಾರೂ ಕರೀಲಿಲ್ಲ. ಎಲ್ಲಿ ಬಹುಶಃ ಅದೇನೋ ವೃತ್ತಿ ದ್ವೇಷ ಅಂತೀವಿ, ಜಲಸಿನೋ ಏನೋ ಗೊತ್ತಿಲ್ಲ, ಇವನು ಒಬ್ಬನು ಬಂದುಬಿಡ್ತಾನೆ ಸಿನಿಮಾ ರಂಗಕ್ಕೆ ಅಂತ. ಹೌದು, ಭಾಳ ಆಯ್ತದ. ನೀವು ನಂಬಲ್ವೋ, ಕಂಠೀರವ ಸ್ಟುಡಿಯೋ ಒಳಗಡೆ ಹೋಗೋಕ್ಕಾಗಿಲ್ಲ ನನಗೆ. ಹೊರಗಡೆ ನಿಂತ್ಕೊಂಡಿದ್ದೆ. ನಾನು ಹತ್ತಿದ್ದೀನಿ, ಇದೇ ರಾಜೇಶ್, ಇದೇ ಶಕ್ತಿ ಪ್ರಸಾದ್, ಇದೇ ಶ್ರೀನಾಥ್ ಎಲ್ಲ ಕಾರಲ್ಲಿ ಬರ್ರ ಅಂತ ಹೋಗೋರವೇನ. ಒಬ್ಬರು ಒಳಗೆ ಕರೆದು ನನಗೇನೂ ತೋರಿಸಲಿಲ್ಲ. ಆವಾಗ ನಾನೇ ಡಿಸೈಡ್ ಮಾಡ್ಕೊಂಡೆ, ಈಗ ನಮ್ಗೆ ಆಗೋದಿಲ್ಲ,
ನಾನೇ ಪ್ರಯತ್ನ ಪಡಬೇಕಿದ್ದಕ್ಕೆ, ಯಾರು ಶಿಫಾರಸು ನಡೆಯಲ್ಲ ಇಲ್ಲಿ, ಯಾರು ಶಿಫಾರಸು ಮಾಡಲ್ಲ ಅಂದ್ಬಿಟ್ಟು ಹಾಗೆ ನೆನಪಿದ್ದಾಗ ನನಗೆ ಮೇಕಪ್ ಹಾಕಿದಂಥ ಅವರು ಒಬ್ಬರಿದ್ದರು. ನಾವು ನನ್ನ ನಾಟಕನೆಲ್ಲ ನೋಡಿದರು. ಕುಲಗೌರವ ಅಂತ ರಾಜ್ಕುಮಾರ್ ಅವರು ತ್ರಿಪಾತ್ರ 3 ಪಾತ್ರಗಳಲ್ಲಿರುವಂಥ ವೀರಸ್ವಾಮಿಯವರ ಕಂಠೀರವದಲ್ಲಿದೆ. ಯಾವುದೋ ಒಂದು ಸಣ್ಣದ ಕೊಡ್ತೀನಿ ಬಾ ಅಂತ ಆ ಮೇಕಪ್ ಮ್ಯಾನ್ ಕರ್ಕೊಂಡೋದು. ರಾಜು ಅಂತ ಈಗಿಲ್ಲ, ತಿರೋಗ್ತಿರೋದು. ಅಲ್ಲಿ ರಾಜ್ಕುಮಾರ್ ಅವರ ಜೊತೆಗೆ 1 ಸೆಕೆಂಡ್ ಯಾರು ಹೇಳ್ತಾರೆ ಡೈಲಾಗು, ಯಾರು ಬಂದಿದ್ದೀರ ಸ್ಟೇಜಿಂದ ಅಂತ ಡೈರೆಕ್ಟ್ರು ವೆಂಕಟೇಶ್ವರ ಜಯಂತಿ ಗಂಡ. ನಾನು ಬಂದಿದ್ದೀನಿ ಸರ್ ರಂಗಭೂಮಿಯಿಂದ, ನಾನು ಹೇಳ್ತೀನಿ. ಅವತ್ತು ಒಂದು ಸರ್ತಿ ನಿಲ್ಲಿಸ್ಬಿಟ್ಟು ನನ್ನನ್ನು ಅಣ್ಣವ್ರು ಮಾತಾಡ್ತಾರೆ, ಅಣ್ಣವ್ರು ಮಾತಾಡಿದ ತಕ್ಷಣ ಈ ರೀತಿ ಮಾತಾಡ್ಬೇಕು ಮಾಡು ಅಂದೆ. ಸೆಕೆಂಡ್ ಟ್ಯಾಗ್ಗೆ ರೆಡಿ ಮಾಡಿಬಿಟ್ರು. ಓಕೆ ಆಗ್ಬೋಯ್ತು. ನನ್ನ ಡೈಲಾಗ್ ನಾನು ಕರೆಕ್ಟಾಗಿ ಹೇಳ್ಕೊಳ್ಳೋದು ಹೆಂಗೆ ಹೇಳ್ಬೇಕು ಅವ್ನು ಹೇಳಿದೆ. ಅದು ನನ್ನ ಪ್ರಥಮ ಹೆಜ್ಜೆ ಕುಲಗೌರವ. ಅಲ್ಲೇ ಹಂಗೆ ಕಂಠೀರವ ಸ್ಟುಡಿಯೋಗೆ ಹೋಗೋದು, ಚಾಮುಂಡೇಶ್ವರಿಗೆ ಹೋಗೋದು, ಬಾಲಣ್ಣ ಅಭಿಮಾನ ಸ್ಟುಡಿಯೋಗೆ ಹೋಗೋದು. ಇಲ್ಲಿ ಹೋಟ್ಲು ನಮ್ಮ ತಂದೆ ಗರಂ ಜಾಸ್ತಿ ಆಗ್ತಾ ಹೋಗ್ತು. ನಂಬಲ್ಲ ಅಂಥ ಕಾಲ ಇತ್ತು ಅಂದರೆ ನನಗೆ. ಬಂಗಾರದ ಮನುಷ್ಯದಲ್ಲಿ ಶೃಂಗಾರ ನಾಗರಾಜ್ ಮಾಡಿದ್ದಾರೆ ಗೊತ್ತಾ ಒಂದು ಕ್ಯಾರೆಕ್ಟ್ರ್. ಆ ಕ್ಯಾರೆಕ್ಟ್ರಿಗೆ ಸಿದ್ಧಲಿಂಗಯ್ಯ ನನಗೆ ಹೇಳೋದು. ಕಳಿಸ್ಲಿಲ್ಲ ನಮ್ಮಪ್ಪ. ಹೌದು, ಹಾಗಾಗಿ ನಿಮ್ಮ ಆಸೆನ ನಾನು ಕಮ್ಮಿ ಮಾಡ್ಕೋಬೇಕಾಯ್ತು. ಆದರೂ ಬಿಡಲಿಲ್ಲ. ಮಡ್ರಾಸ್ಗೆ ಹೋಗ್ಬೇಕಾಗಿತ್ತು ಆ ಕಾಲದಲ್ಲಿ. ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. ಎಲ್ಲ ಕೆಲವು ಸಿನಿಮಾ ರಂಗದ ಒಳ ಗುಟ್ಟುಗಳನ್ನು ಕಲ್ತ್ಕೊಂಡೆ. ಅದೇ ಇಂಪಾರ್ಟೆಂಟು. ಒಳ ಗುಟ್ಟುಗಳನ್ನು ಕಲ್ತ್ಕೊಂಡೆ. ಕೆಳಗೆ ಒಂದು 30-32 ಸಿನಿಮಾಗಳಾಗಿರ್ಬೋದು. ಒಂದು ದಿನ ಕನ್ನಡಿ ಎದುರು ನಿಂತ್ಕೊಂಡೆ. ಯೋಚನೆ ಮಾಡಿ, ಉದಯ್ ಕುಮಾರ್ ಥರ ದಪ್ಪನೂ ಇಲ್ಲ, ಅವನ ಥರ ಗಂಟಲು ಇಲ್ಲ, ರಾಜ್ಕುಮಾರ್ ಥರ ಮಗು ಇಲ್ಲ. ನಾನು ಬರೋಕ್ಕಾಗುತ್ತೆ ಸಿನಿಮಾ ರಂಗದಲ್ಲಿ? ಅಷ್ಟೊತ್ತಿಗೆ ಮದುವೆ ಆಗಿಬಿಟ್ಟಿತ್ತು, ಮಕ್ಕಳು ಎಲ್ಲ ಯೋಚನೆ ಮಾಡಿದೆ. ಈ ಹುಚ್ಚಿಡ್ಬೇಕು, ಅಲ್ಲಿರಬೇಕು, ನೀಲ್ಕಂಠ ಅಡಿಗೆ ಬೇಕು ಎಲ್ಲರಿಗೂ, ಆ ಥರ ಮಾಡ್ಕೋಬೇಕು. ಇದನ್ನು ಮಾತ್ರ ಹೆಚ್ಚಿಗೆ ಹುಚ್ಚಿಲ್ಲದೆ ನಡೆಸ್ಕೊಂಡು ಹೋಗಬೇಕು ಅಂತ ಟೆಕ್ನಿಕಲ್ ಲೈನ್ಗೆ ಹೊರಟೆ. ಟೆಕ್ನಿಕಲ್ ಲೈನ್ ಹೊರಟಾಗ ಮೇಕಪ್ ಮ್ಯಾನು ಅದೇ ಒಂದಷ್ಟಕ್ಕೆ, ಪ್ರೊಡಕ್ಷನ್ ಎಕ್ಸಾಂಪಲು ಅದೇ, ಕ್ಯಾಮ್ರಾನು 1-2 ದಿವಸ ನೋಡಿದೆ, ಎಲ್ಲ ಮಾಡಿದೆ. ಟೆಕ್ನಿಕಲ್ಲಾಗಿ ಹೋಗಿದ್ದರಿಂದ ಇವತ್ತಿಗೂ ಚಿತ್ರರಂಗದಲ್ಲಿದ್ದೀನಿ. ಅಂದರೆ ಈಗ ನಾನು ಅಭಿನಯ ಮಾಡದೇ ಇರ್ಬೋದು, ಸಾಕಷ್ಟು ಜನಗಳನ್ನು ನಾನು ಸಿನಿಮಾ ಕಳಿಸಿದ್ದೀನಿ. ಅದು ಒಂದು ಹೇಳಿ ಮುಗಿಸ್ತೀನಿ. ಈ ಥರ ಇದ್ದಾಗ ಒಂದು ದಿನ ಬೆಳಗ್ಗೆ 11 ಗಂಟೆ ಒಬ್ಬರು ಸಾಧು ಬರ್ತಾರೆ. ಸಂತರು, ಸಾಧು ಅನ್ನೋದು ಗೊತ್ತಲ್ಲ, ಸನ್ಯಾಸಿಗಳು. ಮುಖದಲ್ಲಿ ಬಹಳ ಕಳೆ ಇತ್ತು. ಯಾರೇ ಭಿಕ್ಷುಕರು ಸಾಧು ಸಂತರು ಬಂದರೆ ಒಂದು 11 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡೋದು ನನ್ನ ಪದ್ಧತಿ. 11 ರೂಪಾಯಿ ಕೊಟ್ಟೆ. ಮುಜೆ ನೈ ಚಾಹಿಯೇ ಅಂದರು. ಹಕ್ಕು ಚಾಹಿಯೇ ಬೋಲಿ ಅಂದೆ. बाथरूम जाने के लिए एक सोप, 1 ಕಪ್ ಟೀ ಅಂದರು. ದುಡ್ಡು ಕೇಳೋರು ಏನು ಪುಣ್ಯಾತ್ಮ ಇದನ್ನು ಕೇಳ್ತಾ ಇದ್ದೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಸೋಪ್ ಕೊಟ್ಟೆ, ಟೀ ಕೊಟ್ಟೆ. ತುಮಾರ ಹಾತ್ ದಿಕ್ಕಾವ್ ಅಂದರು. ನೋಡಿದೆ, ಅಂದ್ಬಿಟ್ರು. ಯಾವಾಗ ಅಂದರು ನನಗಂತೂ ಹೆದರಿಕೆ ಆಗೋಯ್ತು. ಏನಪ್ಪ ಹಿಂಗೆ ಅಂದ್ಬಿಟ್ಟಲ್ಲ. ಬೋಲಿಯೇ ಕ್ಯಾ ಹೈ ಬೋಲಿಯೇ ನದೇ ಚೋಡ ಅಂದ. ಬಿಡಲಿಲ್ಲ ನಾನು. ನೀವು ನೋಡು, ಕೈ ತೋರಿಸು ಅಂತ ಹೇಳಬಾರ್ದಾಗಿತ್ತು. ಯಾವಾಗ ತೋರಿಸ್ಬಿಟ್ಟು ನೀವು ನನಗೆ ಹಿಂಗೆ ಅಂದೆ. ಆವಾಗ ಅವರೊಂದು ಮಾತು ಹೇಳಿದರು, ಅದೇ ನಡೀತಾ ಇದೆ ಇವತ್ತಿನವರೆಗೂ. तू किंग नहीं बन सकती, तू किंग नहीं बन सकती, मगर
100 के बाद तू बनाने वाले सभी किंग होता है. ಅರ್ಥ ಆಯ್ತಾ? ಯು ವಿಲ್ ನೆವರ್ ಬಿಕಮ್ ಅ ಕಿಂಗ್, ನೋಟ್ ಯು ವಿಲ್ ಬಿಕಮ್ ಎ ಕಿಂಗ್ ಮೇಕರ್ ಸಕ್ಸಸ್ಫುಲಿ ಇನ್. ಆ ಕಿಂಗ್ ಮೇಕರ್ ಇವತ್ತಿಗೂ ನಡೀತಾ ಇದೆ. ನೂರಾರು ಜನರನ್ನ ಧಾರಾವಾಹಿಗೆ, ನೂರಾರು ಜನರನ್ನ ಸಿನಿಮಾಗೆ ಕಳಿಸ್ಕೊಡ್ತಾ ಇದ್ದೀನಿ. ಇದು ನಾನು ನಿಮ್ಮ ಟಿ ವಿಗೆ ನನ್ನ ಪ್ರವೇಶ ಹೇಗಾಗಬೇಕು, ಚಿತ್ರರಂಗದಲ್ಲಿ ಹೇಗಾಯಿತು ಅಂತ ಹೇಳೋದಕ್ಕೋಸ್ಕರ ಎಪಿಸೋಡ್ ಮಾಡಿದ್ದೇನೆ. ಮುಂದೆ ಹೋಗ್ತಾ ಇರುತ್ತೆ. ಮುಂದೆ ನನ್ನ ಇದರಲ್ಲಿ ನಡೆದಂಥ ಅನೇಕ ಕುತೂಹಲಕಾರಿ ಘಟನೆಗಳನ್ನ ನಾನು ತಮಗೆ ಕೊಡ್ತೇನೆ. ಅಷ್ಟೇ ಈ ಎಪಿಸೋಡ್ನ ಈ ಒಂದು ಇದನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಕೈ ಜೋಡಿಸಿ ಇನ್ನೂ ನನಗೆ ಭಗವಂತ ಕೊಡಲಿ ಅಂತ ಬೇಡ್ಕೊತೀನಿ.